Welcome to Mamo's Stories. Subscribe. ಪನ್ವೇಲ್ ಎಂಬ ಸುಂದರ ಹಳ್ಳಿಯು ಶಾಂತಿಯುತವಾಗಿತ್ತು. ಹಕ್ಕಿಗಳು ಕುಳಿತು ಗುನುಗುತ್ತವೆ, ಚಿರಪ್ ಚಿರಪ್. ನದಿ ಸಂತಸದಿಂದ ಹರಿಯುತ್ತಿತ್ತು. ಸೋಷ್ ಮತ್ತು ಜನರು ಸಂತೋಷದಿಂದ ಬದುಕುತ್ತಿದ್ದರು. ಒಂದು ದಿನ ರಾಮು ಎಂಬ ಹುಡುಗ ನದಿಯ ಹತ್ತಿರ ಆಟವಾಡುತ್ತಿದ್ದಾಗ ಒಂದು ನಿಲುಳಿಪ್ಪಾದ ಹೊಳೆಯುತ್ತಿರುವ ಮೊಟ್ಟೆ ಕಂಡು ಸರ್ಪ್ರೈಸ್ ಆದನು. ಹೋ, ಇದು ಏನೋ ಅದೇ. ಅವನು ಶಂಕಿತವಾಗಿ ಕೈಯಿಟ್ಟು ನೋಡಿದನು. ತಕ್ಷಣ ಕ್ರಾಕ್, ಮೊಟ್ಟೆ ಬಿಸುಕೊಂಡಿತು. ಅದರೊಳಗಿಂದ ಒಂದು ನೀಲಿ ಬೆಳ್ಳಿಯ ಮುದ್ದಾದ ಕ್ರಿಯೇಚರ್ ಹೊರಬಂದು ಹುಬ್ಬಿಸಿಬಿಟ್ಟ ಕಣ್ಣುಗಳಿಂದ ನೋಡಿತು. ಬ್ಲಿಂಕ್ ಬ್ಲಿಂಕ್. ಅದು ನಡುಗುತ್ತಾ ಕೂಗಿತು, ಮೀ. ರಾಮು ಭಾವೋದ್ವಿಗ್ನನಾದನು. ನಾನು ನಿನ್ನ ನೋಡಿಕೊಳ್ಳುತ್ತೇನೆ ಎಂದು ತಡವಿದನು. ಹಳ್ಳಿಯ ಜನರು ಜಮಾಯಿಸಿ ಆಶ್ಚರ್ಯದಿಂದ ನೋಡಿದರು. ಆಹ್, ಇದು ಏನೋ ವಿಶೇಷ ಜೀವಿ. ಹಳ್ಳಿಯವರು ಅದನ್ನು ಲೂಮ್ ಎಂದು ಹೆಸರಿಟ್ಟರು ಮತ್ತು ಪ್ರೀತಿಯಿಂದ ಪೋಷಿಸಿದರು. ಅದು ವರ್ಷಗಳು ಕಳೆದರೂ ಬೆಳೆದಿಲ್ಲ. ಇದು ಇನ್ನೂ ಕಂದನಂತೆಯೇ ಇದೆ ಎಂದು ಹಿರಿಯರು ಅಚ್ಚರಿಯಿಂದ ಹೇಳಿದರು. ಆದರೆ ಜನರು ಅದನ್ನು ಪ್ರೀತಿಯಿಂದ ಆರಾಧಿಸಿದರು. ಆದರೆ ಲೂಮ್ಗೆ ತಾನೊಬ್ಬನು ಅಸಾಧಾರಣನೆಂಬ ಅನುಭವವಿತ್ತು. ಅದು ರಾತ್ರಿ ಸ್ವಪ್ನದಲ್ಲಿ ಅನಿರೀಕ್ಷಿತ ದೃಶ್ಯಗಳನ್ನು ನೋಡುತ್ತಿತ್ತು. ಬೆಂಕಿ, ಬಿರುಗಾಳಿ ಮತ್ತು ಕತ್ತಲೆಯಲ್ಲಿ ಹೊಳೆಯುವ ಬೆಳ್ಳಿಕೊಂಬು, ಹೂಶ್ಬೂಮ್. ಆದರೆ ಒಂದು ದಿನ ಹಳ್ಳಿಗೆ ಒಂದು ಅಪಾಯಕಾರಿ ರಾತ್ರಿಯೂ ಬಂದಿತು. ಹೊಟ. ತಂಪಾದ ಗಾಳಿ ಒರಗಿತು. ಚಂದ್ರನ ಬೆಳಕು ಕತ್ತಲಾಯಿತು. ಸೂಷ್. ಆಗ ಗರ್ಜನೆ. ಕೆಂಡಕಣ್ಣುಗಳ ಜೊತೆಗೆ ದೊಡ್ಡ ರಾಕ್ಷಸ ಹಳ್ಳಿಯ ಒಳಗೆ ಹಾರಿಬಂದಿತು. ನಾನು ಗಾರ್ಡಿಯನ್ಗೆ ಬಂದಿದ್ದೇನೆ ಎಂದು ಅದು ಭಯಾನಕವಾಗಿ ಅರಚಿತು. ಹಳ್ಳಿಯ ಜನರು ಭಯಗೊಂಡರು. ಅಯ್ಯೋ, ನಾವು ಏನು ಮಾಡೋಣ? ಆಗಲೇ ಲೂಮ್ ಮುಂದೆ ಹೋಯಿತು. ಟಪ್ ಟಪ್. ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಹೇಳಿದ ತಕ್ಷಣ ರಾಕ್ಷಸ ಮತ್ತಷ್ಟು ಭಯಾನಕವಾಗಿ ನಗಿತು. ಹಾಹಾಹಾಹಾ. ಒಮ್ಮೆ ಕೈ ಅಡಿಮಾಡಿದರೆ ಲೂಮ್ ಭೂಕೂಸಿದಂತೆ ಬಿದ್ದು ಹೋಯಿತು. ಹುಷ್ ಥಡ್. ಜನರು ಅಳಲು ತೊಡಗಿದರು. ಅಯ್ಯೋ, ಲೂಮ್. ಆಗ್. ಬದಲಾವಣೆಯ ಕ್ಷಣ. ಲೂಮ್ ನೋವಿನಿಂದ ತಿರುಗಿದಾಗ ಅದರ ಮೂಡಿಗೆ ಒಂದು ಬೆಳ್ಳಿಯ ಬೆಳಕು ಹೊಳೆಯಿತು. ನಾನು ಯಾರೂ ಅಲ್ಲ, ನಾನು ವಿಶೇಷ ಎಂದು ಅದು ಭಾವಿಸಿದಂತೆ ಅದರಿಂದ ಒಂದು ದೀಪ್ತಮಾನ ಬೆಳ್ಳಿಯ ಕೊಂಬು ಹೊರಬಂತು. ಟಿಂಗ್. ಅದು ಯುನಿಕಾರ್ನ್. ಜನರು ಆಶ್ಚರ್ಯದಿಂದ ಕಣ್ಣಚ್ಚಿಕೊಂಡರು. ಓ. ರಾಕ್ಷಸ ಕೋಪಗೊಂಡು ಹಲ್ಲು ಕರಿಯಿತು. ಇದು ಇಂಪಾಸಿಬಲ್. ಆದರೆ ಲೂಮ್ ಭಯಪಡಲಿಲ್ಲ. ಇದು ಸತ್ಯಾಘೋಷಿತ್ತು. ಅದೊಂದು ಬಲಿಷ್ಠ ಯೋಧ. ಫುಷ್. ಚಲೋ ಯುದ್ಧ. ಕಡತದ ಕೊನೆಯ ಕ್ಷಣ. ಲೂಮ್ ನರಳುತ್ತಿದ್ದ ಜನರನ್ನು ನೋಡಿದಾಗ ಹೃದಯವೇ ಉರಿಯಿತು. ನಾನು ಅವರನ್ನು ಬಿಡುವುದಿಲ್ಲ. ಅದು ಒಮ್ಮೆ ಚಿನ್ನದ ಬೆಳಕಿನ ಶಕ್ತಿಯನ್ನು ತನ್ನ ಕೊಂಬಿನಿಂದ ಬಿಡಿಸಿತು. ಜಾಪ್. ಮತ್ತು ರಾಕ್ಷಸ ಗಾಳಿ ಹಾರಿ ಮಾಯವಾಯಿತು. ಜನರು ಸಂತೋಷದಿಂದ ಕೂಗಿದರು. ಯಯ್ಯೈ, ನಾವು ಉಳಿದಿದ್ದೇವೆ. ರಾಮು ನೀರು ಬಿದ್ದ ಕಣ್ಣಿಂದ ಲೂಮ್ನನ್ನು ತಬ್ಬಿಕೊಂಡನು. ನೀನು ನಮ್ಮ ಗಾರ್ಡಿಯನ್. ಲೂಮ್ ಸಂತೋಷದಿಂದ ನಕ್ಕಿತು. ಇದು ನನ್ನ ಮನೆ. ನಾನು ಇದನ್ನು ಯಾವತ್ತೂ ಬಿಡುವುದಿಲ್ಲ. ಸನ್ವೇಲ್ ಯಾವತ್ತೂ ಮತ್ತೆ ಕತ್ತಲೆಗೆ ಬೀಳಲಿಲ್ಲ.